ನಮಸ್ಕಾರ. ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಗುರುವಾರ. ಓದುತ್ತಿರುವವರು ನಂದಿನಿ ಆಲಂದೂರು. ಸುದ್ದಿಗಳ ವಿವರ. ನರಸಿಂಹರಾಜಪುರ ತಾಲೂಕು ಕಚೇರಿಯ ನೌಕರರು ಹಾಗೂ ಸಿಬ್ಬಂದಿಗಳು ಮಂಗಳವಾರ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಶ್ರಮದಾನದ ಮೂಲಕ ತಾಲೂಕು ಕಚೇರಿ ಆವರಣವನ್ನು ಸ್ವಚ್ಛಗೊಳಿಸಿ ವಿವಿಧ ಜಾತಿಯ ಗಿಡಗಳನ್ನು ನೆಟ್ಟಿದ್ದಾರೆ. ಶ್ರಮದಾನದಲ್ಲಿ ತಹಶೀಲ್ದಾರ್, ಶಿರಸ್ತಾರ್, ರೆವಿನ್ಯೂ ಇನ್ಸ್ಪೆಕ್ಟರ್, ಉಪ ತಹಶೀಲ್ದಾರ್ ಹಾಗೂ ಎಲ್ಲ ಸಿಬ್ಬಂದಿಗಳು ಒಟ್ಟಾಗಿ ತಾಲೂಕು ಕಚೇರಿ ಆವರಣದಲ್ಲಿ ಬೆಳೆದಿದ್ದ ಗಿಡಗಂಟೆಗಳನ್ನು ತೆಗೆದು ಸ್ವಚ್ಛಗೊಳಿಸಿದರು. ಪಟ್ಟಣ ಪಂಚಾಯಿತಿಯ ಪೌರ ಕಾರ್ಮಿಕರು ಆಗಮಿಸಿ ತಮ್ಮ ವಾಹನದಲ್ಲಿ ಗಿಡಗಂಟೆ ಕಸವನ್ನು ತೆಗೆದುಕೊಂಡು ಹೋದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಡಾಕ್ಟರ್ ನೂರುಲ್ ಹುದಾ ಸುದ್ದಿಗಾರರೊಂದಿಗೆ ಮಾತನಾಡಿ, ಇಂದು ಬೆಳಗ್ಗೆ 7 ಗಂಟೆಯಿಂದ ತಾಲೂಕು ಕಚೇರಿಯ ಆವರಣದಲ್ಲಿ ಬೆಳೆದಿದ್ದ ಗಿಡಗಂಟೆ ಕಸವನ್ನು ತೆಗೆಯುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಉತ್ತಮ ಆರೋಗ್ಯ ಪರಿಸರ ನಿರ್ಮಾಣ ಮಾಡಬೇಕು ಎನ್ನುವುದೇ ನಮ್ಮ ಉದ್ದೇಶವಾಗಿದೆ. ಮುಂದಿನ ದಿನಗಳಲ್ಲೂ ತಾಲೂಕಿನ ಎಲ್ಲ ಸರ್ಕಾರಿ ಕಚೇರಿಯ ಆವರಣವನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದರು. ನಂತರ ತಾಲೂಕು ಕಚೇರಿ ಆವರಣದಲ್ಲಿ ಹೊಂಗೆ, ಮಾವು, ನೇರಳೆ, ಸಂಪಿಗೆ ಗಿಡಗಳನ್ನು ನೆಡಲಾಯಿತು. ಉದ್ಯಮ ಮಿತ್ರರು ಕೂಡ ಅದನ್ನು ಹೈಲೈಟ್ ಮಾಡಿದ್ರಿ. ತುಂಬ ಕಸ ವಿಲೇವಾರಿದು ಸಮಸ್ಯೆ ಇದೆ ನಮ್ಮ ತಾಲೂಕಲ್ಲಿ ಅಂತ. ಅದಕ್ಕೆ ನಾವು ಇವತ್ತು ಬೆಳಗ್ಗೆ 7 ಗಂಟೆಯ ಜಾವ ಎಲ್ಲ ಸಿಬ್ಬಂದಿ ವರ್ಗದವರು ತಾಲೂಕು ಆಡಳಿತದಿಂದ ಸೇರಿ ಸುತ್ತಮುತ್ತ ತಾಲೂಕು ಕಚೇರಿಯಲ್ಲಿ ಕಸ ಇರೋದನ್ನು ಅಷ್ಟು ಕೂಡ ಆರಿಸಿ ಇವತ್ತು ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದೀವಿ. ಇದೇ ರೀತಿಯಲ್ಲಿ ನೆಕ್ಸ್ಟ್ ಕೂಡ ನಾವು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಯವ್ರ ಜೊತೆಗೆ ಹಾಗೂ NGOs ಅವ್ರ ಜೊತೆಗೆ ಕೈ ಜೋಡಿಸ್ಬಿಟ್ಟು ಈ ಕಸ ವಿಲೇವಾರಿದು ಬಗ್ಗೆ ಒಂದು ಸ್ವಲ್ಪ ಅವೇರ್ನೆಸ್ ಮೂಡಿಸ್ಬೇಕು. ಮತ್ತು ನಮ್ಮ ಎನ್ಆರ್ಪುರ ತಾಲೂಕಲ್ಲಿ ಆರೋಗ್ಯಕರವಾದಂಥ ಒಂದು ಪರಿಸರವನ್ನು ನಾವು. ನರಸಿಂಹರಾಜಪುರ ತಾಲೂಕಿನ ಶೆಟ್ಟಿಕೊಪ್ಪ ಬರ್ಕ್ಮನ್ಸ್ ಪ್ರೌಢಶಾಲೆಯಲ್ಲಿ SSLCಯಲ್ಲಿ ಪರೀಕ್ಷೆಯಲ್ಲಿ ಅನುತ್ತೀರ್ಣಳಾಗಿದ್ದ ಕುಮಾರಿ ಸಾಕ್ಷಿ ಚೆಲುವಾದಿ ಎಂಬ ವಿದ್ಯಾರ್ಥಿನಿಯ ಮರು ಮೌಲ್ಯಮಾಪನದಿಂದಾಗಿ ಸಮಾಜ ವಿಷಯದಲ್ಲಿ ಹೆಚ್ಚುವರಿಯಾಗಿ 4 ಅಂಕ ಹೆಚ್ಚಾಗಿದ್ದು, ವಿದ್ಯಾರ್ಥಿನಿ ಸಾಕ್ಷಿ ಚೆಲುವಾದಿ ಈಗ ಉತ್ತೀರ್ಣಳಾಗಿದ್ದು, ಶೆಟ್ಟಿಕೊಪ್ಪ ಬರ್ಕ್ಮನ್ಸ್ ಪ್ರೌಢಶಾಲೆಯು 100% ಫಲಿತಾಂಶ ಪಡೆದಿದೆ. ಶೆಟ್ಟಿಕೊಪ್ಪ ಬರ್ಕ್ಮನ್ಸ್ ಪ್ರೌಢಶಾಲೆಯಲ್ಲಿ SSLCಯಲ್ಲಿ ಪರೀಕ್ಷೆಯಲ್ಲಿ 19 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, ಇದರಲ್ಲಿ 18 ವಿದ್ಯಾರ್ಥಿಗಳು ಪಾಸಾಗಿದ್ದರು. ಇದರಿಂದ ಶಾಲೆಗೆ 95% ಫಲಿತಾಂಶ ಬಂದಿತ್ತು. ಕುಮಾರಿ ಸಾಕ್ಷಿ ಚೆಲುವಾದಿ ಎಂಬ ವಿದ್ಯಾರ್ಥಿನಿ ಸಮಾಜ ವಿಷಯದಲ್ಲಿ ಕೇವಲ 1 ಅಂಕಗಳಿಂದ ಅನುತ್ತೀರ್ಣಳಾಗಿದ್ದಳು. ನಂತರ ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಿದ್ದಳು. ಮರುಮೌಲ್ಯಮಾಪನದಿಂದಾಗಿ ಹೆಚ್ಚುವರಿ 4 ಅಂಕಗಳನ್ನು ಪಡೆದು ಉತ್ತೀರ್ಣಳಾಗಿದ್ದಾಳೆ. ಇದರಿಂದ ಬರ್ಕ್ಮನ್ಸ್ ಪ್ರೌಢಶಾಲೆಯು 100% ಅಂಕ ಪಡೆಯಲು ಸಾಧ್ಯವಾಗಿದ್ದು, ಶಾಲೆಯು ಗುಣಮಟ್ಟದ ಶಿಕ್ಷಣದಲ್ಲಿ ಗ್ರೇಡ್ A ಹೊಂದಿರುತ್ತದೆ ಎಂದು ಶಾಲೆಯ ಶಿಕ್ಷಕ ಜಾನ್ ವಿಡಿ ಹಾಗೂ ಆಡಳಿತ ಮಂಡಳಿಯ ವ್ಯವಸ್ಥಾಪಕ ರೆವರೆಂಡ್ ಫಾದರ್ ಸೆಬಾಸ್ಟಿನ್ ಫುಲ್ಲುಕಾಟ್ ತಿಳಿಸಿದ್ದಾರೆ. ಜನನಾಯಕ ಭಗವಾನ್ ಬಿರ್ಸಾ ಮುಂಡಾ ಅವರ 150ನೇ ಜಯಂತಿ ಅಂಗವಾಗಿ ದೆಹಲಿಯಲ್ಲಿ ಮೇ 24ರಂದು ನಡೆಯುವ ಬುಡಕಟ್ಟು ಸಾಂಸ್ಕೃತಿಕ ಸಭೆಗೆ ಚಿಕ್ಕಮಗಳೂರು ಜಿಲ್ಲೆಯಿಂದ 100ಕ್ಕೂ ಹೆಚ್ಚು ಗಿರಿಜನರು ಭಾಗವಹಿಸಲಿದ್ದಾರೆ ಎಂದು ಗಿರಿಜನ ಸುರಕ್ಷಾ ವೇದಿಕೆಯ ಜಿಲ್ಲಾ ಸಂಯೋಜಕ ಜಯರಾಮ್ ದಬ್ಬುಗುಣಿ ತಿಳಿಸಿದ್ದಾರೆ. ಅವರು ಪತ್ರಿಕಾ ಹೇಳಿಕೆ ನೀಡಿ, ಮೇ 24ರ ಭಾನುವಾರ ದೆಹಲಿಯ ಕೆಂಪುಕೋಟೆ ಮೈದಾನದಲ್ಲಿ ಬುಡಕಟ್ಟು ಸಾಂಸ್ಕೃತಿಕ ಸಭೆ ನಡೆಯಲಿದೆ. ಕೇಂದ್ರ ಸರ್ಕಾರದ ಗೃಹ ಸಚಿವ ಅಮಿತ್ ಶಾ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಈ ಐತಿಹಾಸಿಕ ಸಭೆಯಲ್ಲಿ ದೇಶದ ಗಿರಿಜನರ 500 ವಿವಿಧ ಪಂಗಡಗಳ 1.5 ಲಕ್ಷದಿಂದ 2 ಲಕ್ಷ ಗಿರಿಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ರಾಜ್ಯದಿಂದ ಅಂದಾಜು 1220 ಗಿರಿಜನರು ಭಾಗವಹಿಸಲಿದ್ದಾರೆ. ದೇಶದ ವಿವಿಧ ಕಡೆಯಿಂದ 47 ರೈಲುಗಳಲ್ಲಿ ಗಿರಿಜನರು ದೆಹಲಿಗೆ ಆಗಮಿಸಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಬೃಹತ್ ಶೋಭಾಯಾತ್ರೆಯೇ ಬುಡಕಟ್ಟು ಸಾಂಸ್ಕೃತಿಕ ಸಭೆಯ ಪ್ರಮುಖ ಆಕರ್ಷಣೆಯಾಗಿದೆ. ಶೋಭಾಯಾತ್ರೆಯು ದೆಹಲಿಯ 5 ವಿಭಿನ್ನ ಸ್ಥಳದಿಂದ ಏಕಕಾಲಕ್ಕೆ ಹೊರಟು ಕೆಂಪುಕೋಟೆಯ ಮೈದಾನದಲ್ಲಿ ಒಂದಾಗಲಿದೆ. ಶೋಭಾಯಾತ್ರೆಯಲ್ಲಿ ಗಿರಿಜನರು ತಮ್ಮದೇ ಆದ ಉಡುಗೆ ತೊಡುಗೆ ವಾದ್ಯಗಳೊಂದಿಗೆ ಪಾಲ್ಗೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಪ್ರದರ್ಶನ, ಪಾರಂಪರಿಕ ವಸ್ತುಗಳ ಪ್ರದರ್ಶನ, ಸಮುದಾಯದ ಒಗ್ಗಟ್ಟು ಪ್ರದರ್ಶನ ಮಾಡಲಿದ್ದೇವೆ ಎಂದು ಅವರು ವಿವರಿಸಿದ್ದಾರೆ. ಶೃಂಗೇರಿ ಕ್ಷೇತ್ರದ ವಿಧಾನಸಭೆ ಚುನಾವಣಾ ಫಲಿತಾಂಶದ ಮರು ಎಣಿಕೆ ಹಿನ್ನೆಲೆಯಲ್ಲಿ ಮೇ 21ರಂದು ಸುಪ್ರೀಂ ಕೋರ್ಟಿನಲ್ಲಿ ವಿಚಾರಣೆ ಇರುವ ಹಿನ್ನೆಲೆಯಲ್ಲಿ
ಮೇ 21ರ ಗುರುವಾರ ಅಂದರೆ ಇಂದು ಬೆಳಿಗ್ಗೆ 10 ಗಂಟೆಗೆ ಕೋಟೆ ಮಾರಿಕಾಂಬಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಮ್ಮಿಕೊಂಡಿದ್ದು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಪಾಲ್ಗೊಳ್ಳಲಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ನಗರ ಘಟಕದ ಅಧ್ಯಕ್ಷ ಫಾನಿ ಶ್ರೀಧರ್ ತಿಳಿಸಿದ್ದಾರೆ. ನರಸಿಂಹರಾಜಪುರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಮೇ 21ರ ಗುರುವಾರ ಅಂದರೆ ಇಂದು ಬೆಳಿಗ್ಗೆ 10:30ಕ್ಕೆ ತಾಲೂಕು ಪಂಚಾಯಿತಿ ಸಾಮಾನ್ಯ ಸಭೆಯು ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ತಿಳಿಸಿದ್ದಾರೆ. ವಂದನೆಗಳು.